ನಿನ್ನೆ ಇಡಿ ಅಧಿಕಾರಿಗಳು 18 ಸ್ಥಳಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಲು ರಾಜ್ಯ ಸರ್ಕಾರ ಹಿಂದೇಟು ಹಾಕಿತ್ತು. ಎಸ್ಐಟಿಯಲ್ಲಿ ಸರಿಯಾಗಿ ತನಿಖೆ ಆಗಿದ್ರೆ ಇಡಿ ಇದಕ್ಕೆ ಎಂಟ್ರಿ ಆಗ್ತಾ ಇರಲಿಲ್ಲ ಅಂತ ನ್ಯೂಸ್ ಫಸ್ಟ್ಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ. ತನಿಖೆಯಲ್ಲಿ ಅನುಮಾನ ಮೂಡಿದ್ರಿಂದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದೆ. ಸರ್ಕಾರದ ಜೊತೆಗೆ ಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಂತ್ರಿಗಳ ರಾಜೀನಾಮೆ ಕೊಡಿಸಿದ್ರೆ ಸಾಕಾಗೋದಿಲ್ಲ, ಸೂಕ್ತ ತನಿಖೆ ಆಗಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮುಲುರನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಸಾಕಷ್ಟು ಹೋರಾಟವನ್ನು ಮಾಡಿದೆ. ಬಿ ನಾಗೇಂದ್ರ ಅವರ ಸಚಿವ ಸ್ಥಾನದ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿದೆ. ಇನ್ನು ಮುಂದುವರೆದ ಭಾಗವಾಗಿ ಏನೆಲ್ಲ ಮಾಡುತ್ತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿಜೆಪಿಯ ಹಿರಿಯ ಮುಖಂಡರಾಗಿರುವಂತಹ ಬಿ ಶ್ರೀರಾಮುಲು ಇದರ ಜೊತೆ ಅವ್ರನ್ನ ಮಾತಾಡಿಸ್ತೀನಿ. ಶ್ರೀರಾಮುಲು ಅವರ ಈಗಾಗಲೇ ನೇರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಿ ನಾಗೇಂದ್ರ ಅವರ ತಲೆದಂಡ ಆಗಿದೆ. ಒಂದು ಕಡೆ ಎಸ್ಐಟಿ, ಇನ್ನೊಂದು ಕಡೆ ಇಡಿ, ಎಲ್ಲವೂ ಕೂಡ ಅವರ ವಿರುದ್ಧ ಈಗ ವಿಚಾರಣೆ ತನಿಖೆಯನ್ನು ಆರಂಭಗೊಳಿಸಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನಿನ್ನೆ ಇಡಿಯವರು ಬಂದು ಹತ್ತತ್ರ 18 ಸ್ಥಳಗಳ ಮೇಲೆ ರೇಡ್ ಮಾಡಿ ಅವರು ಯಾವ ಮಿನಿಸ್ಟ್ರು, ಮಾಜಿ ಮಿನಿಸ್ಟ್ರು ಮನೆಗಳ ಮೇಲೆ ರೇಡ್ ಮಾಡಿದಂತ ಅನೇಕ ಕಡೆ ಅವ್ರ ಆಪ್ತರ ಮೇಲೆ ಮನೆ ಮಾಡಿ ಏನೇನು ಆಸ್ತಿ ಪಾಸ್ತಿಗಳು ಡಾಕ್ಯುಮೆಂಟೇಶನ್ ತೊಗೋಬೇಕು, ಏನೇನು ದಾಖಲಾತಿ ಸಿಗ್ತೋ ಎಲ್ಲವನ್ನು ಕೂಡ ಜಪ್ತಿ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಏನು ಇಷ್ಟೊಂದು ದೊಡ್ಡ ಅವ್ಯವಹಾರ ಆದಂಥ ಟೈಮಲ್ಲಿ ಕೂಡ ಇವತ್ತು ಒಂದು ಕಡೆ ಯೂನಿಯನ್ ಬ್ಯಾಂಕ್ ಅವರು ಮುಂದಾಳತ್ವವನ್ನು ವಹಿಸ್ಕೊಂಡು ಅವ್ರು ಅವತ್ತಿನ ಪರಿಸ್ಥಿತಿಯಲ್ಲಿ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಜನರ ಹಣ ಇರೋ ಕಾರಣ ಅವತ್ತು ಒಂದು ತೀರ್ಮಾನ ತೊಗೊಂಡ್ರು. ಎಂಥ ಪರಿಸ್ಥಿತಿಗಳು ಸಿ ಬಿ ಐ ಕೊಡಬೇಕಂದೇಳಿ ಸಿ ಬಿ ಐ ಕೊಡೋಂಥ ಕೆಲಸ ಮಾಡಿದ್ರು. ರಾಜ್ಯ ಸರ್ಕಾರ ಸಿ ಬಿ ಐ ಕೊಡೋಕ್ಕೆ ಯಾಕೋ ಹಿಂದೆ ಮುಂದೆ ನೋಡಿತ್ತು. ಆಮೇಲೆ ಏನಾಯ್ತು, ಎಸ್ ಐ ಟಿಯಿಂದ ಸಾಕಷ್ಟು ಅವ್ರು ಏನು ಮಾಡಿದಾರೋ ಅಕಸ್ಮಾತ್ ಎಸ್ ಐ ಟಿ ಕೊಟ್ಟ ನಂತರ ಕೂಡ ಸರಿಯಾಗಿ ಮಾಡಿದರೆ, ಅವು ಕರೆಕ್ಟಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದರೆ, ಅವರು ಒಂದು ಸರ್ಕಾರನ ಮರೆತೋಗಿ ಅವರ ಮಾಜಿ ಮಂತ್ರಿಗಳನ್ನು ಮರೆತೋಗಿ ಶಾಸಕರನ್ನ ಮರೆತೋಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದರೆ ಇಡಿ ಬರ್ತಿದ್ದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವತ್ತು ಇಡಿ ಇಂಟರ್ಫರೆನ್ಸ್ ಆಗಿದೆ, ಅವ್ರು ಸರಿಯಾಗಿ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಎಲ್ಲೋ ಒಂದು ಕಡೆ ಅನುಮಾನ ಬಂದಿರೋಕ್ಕೋಸ್ಕರವಾಗಿ ಇಡಿ ಇಂಟರ್ಫರೆನ್ಸ್ ಆಗಿದೆ. ಇಡಿಯನ್ನು ಇಂಟರ್ಫರೆನ್ಸ್ ಆದ ನಂತರ ಇವತ್ತು ಎಲ್ಲೋ ಒಂದು ಕಡೆ ಗೃಹ ಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ರು. ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದು ಇಡಿಯವರು ಬಂದಿರುವಂಥದ್ದು ನಮ್ಗೆ ಗೊತ್ತಿಲ್ಲ, ನಾವು ಆಹ್ವಾನ ಕೊಟ್ಟಿಲ್ಲ ಅಂದರೆ ಇವತ್ತು ಇಡಿಯವರು ಬರೋದ್ರಿಂದ ಇವ್ರಿಗೇನು ರಾಜ್ಯ ಸರ್ಕಾರಕ್ಕೇನು ಕ್ರೆಡಿಟ್ ಬರೋಲ್ಲ? ಇವ್ರಿಗೆ ಹೆಂಗೆ ಕ್ರೆಡಿಟ್ ಇರೋದು? ಇವರು ಸರ್ಕಾರನೇ ಮಂತ್ರಿಗಳಿದ್ದಂಥ ಟೈಮಲ್ಲೇ ಇಷ್ಟೊಂದು ಅವ್ಯವಹಾರ ಆಗಿದೆ, ಬುಡಕಟ್ಟು ಸಮುದಾಯಗಳ ಹಣ ಅಂದ ತಕ್ಷಣವೇ ಇವರು ಸರ್ಕಾರನೇ ಶಾಮೀಲಾದಂತಲ್ಲ, ಮಂತ್ರಿಗಳು ಶಾಮೀಲಾದ ಸರ್ಕಾರ ಶಾಮೀಲಾಗಿರೋ ಕಾರಣ ಇವತ್ತು ಎಲ್ಲೋ ಒಂದು ಕಡೆ ದೊಡ್ಡ ಅವ್ಯವಹಾರಗಳು, ದೊಡ್ಡ ಸ್ಕ್ಯಾಮನ್ನು ಕೂಡ ಮಾಡೋಂಥ ಕೆಲಸ ಕೂಡ ಆಗಿದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಇದರದಲ್ಲಿ ಮೂಲ ಯಾರು? ಇದರಲ್ಲಿ ಎಲ್ಲೋ ಒಂದು ಕಡೆ ಮಂತ್ರಿಗಳನ್ನ ರಾಜೀನಾಮೆಯನ್ನು ಕೊಡಿಸಿದ್ರಂತ ಅಲ್ಲಿಗೆ ಆಗಲ್ಲಲ್ಲ. ಇವತ್ತು ಇದರಲ್ಲಿ ಮೂಲ ಯಾರನ್ನಂಥದ್ದು ಹೊರಗಡೆ ಬರಬೇಕಾಗಿದೆ. ಇವತ್ತು 2 ಕೋಟಿ 3 ಕೋಟಿ ಅವ್ರ ಅಧಿಕಾರ ಇದ್ರಿಗಿನ ಅದ್ರ ಮಾಡ್ಬೋದಾಯಿತು, ಅದಕ್ಕಿಂತ ಜಾಸ್ತಿ ಮಟ್ಟಿಗೆ ಮಾಡಿದಂದ್ರಿಗಿನ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಹೊರಗಡೆ ಬರಬೇಕಾಗಿದೆ. ಇವೆಲ್ಲರೂ ಸೇರಿಗೆ ಮಾಡಿದಾರೋ ಇಲ್ಲರಿಗಿನ ಎಲ್ಲರೂ ಸೇರಿ ಕಳ್ಳರಿದಾರ ಸರ್ಕಾರದಲ್ಲಿ ಏನಂತದ್ದು ಗೊತ್ತಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇವಲ ನಾಗೇಂದ್ರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಸಾಲದು, ಅವರು ಶಾಸಕ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಡಬೇಕು. ಎರಡನೇದಾಗಿ ಪ್ರತಿಯೊಂದು ಪೈಸಾ ಇದಕ್ಕೆ ವಾಪಸ್ಸನ್ನು ಕೂಡ ತಿರುಗಿ ಮುಟ್ಟಿಸ್ಬೇಕು. ಈ ಸಮುದಾಯಗಳಿಗೆ ಹಣ ಏನಿದೆ ಅದು ಕೊಡಿಸ್ಬೇಕು. ಮೂರನೇ ಡಿಮ್ಯಾಂಡು ಏನಂದ್ರೆ, ಇವತ್ತು ಈ ಸಮುದಾಯದ ಹಣ ಏನು ದುರುಪಯೋಗ ಮಾಡಿಕೊಂಡಿದ್ದಾರೋ ಆ ದುರುಪಯೋಗ ಮಾಡಿಕೊಂಡಿರುವಂಥ ಹಣ ಯಾವುದೇ ವಿಚಾರಕ್ಕೆ, ಅದು ಯಾವುದೇ ರಾಜಕಾರಣಕ್ಕಾಗಿರ್ಬೋದು, ಶೋಕಿ ಮಾಡೋಕ್ಕಾಗಿರ್ಬೋದು, ಹನಿ ಟ್ರ್ಯಾಪ್ಗೆ ಯಾವುದಕ್ಕೆ ಬಳಕೆ ಮಾಡಿದ್ರು ಆ ಎಲ್ಲ ಹಣವನ್ನು ವಾಪಸ್ ಕೊಡಬೇಕನ್ನಂತ ಒತ್ತಾಯ ಮಾಡ್ತೀನಿ. ಅಕಸ್ಮಿತವಾಗಿ ಅವರು ಇದೇ ಥರ ಮುಂದುವರಿಸ್ಕೊಂಡು ಹೋದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮುಂದಕ್ಕೆ ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ. ನನ್ನ ಕಡೆ ಪ್ರಶ್ನೆ ಸರ್, ನೇರವಾಗಿ ಹಣಕಾಸು ಇಲಾಖೆಯ ಸಚಿವರ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಅವ್ಯವಹಾರ ಅಕ್ರಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಹಣಕಾಸು ಇಲಾಖೆ ಸಚಿವರು ಹಾಲಿ ಮುಖ್ಯಮಂತ್ರಿಗಳು, ಅವರ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಾರೆ ರಾಮುಲು ಕೂಡ. ಮುಖ್ಯಮಂತ್ರಿಗಳ ಅಕಸ್ಮಿತವಾಗಿ ನಾವು ಇದರಲ್ಲಿ ನಮಗೆ ಅನುಮಾನ ಬರ್ತಾನೆ ಇದೆ. ಇವತ್ತು ಕೇವಲ ವಾಲ್ಮೀಕಿ ನಿಗಮದಲ್ಲೆಲ್ಲ ಎಲ್ಲ ನಿಗಮಗಳಲ್ಲಿ ಕೂಡ ಇದೇ ಥರ ಆಗಿರ್ಬೋದು ಅನ್ನೋಂಥ ಅನುಮಾನ ನಮ್ಗೆ ಬರ್ತಾ ಇರೋ ಕಾರಣ ಇವತ್ತು ಎಸ್ ಐ ಟಿ ಮಾಡಿ SITಯಲ್ಲಿ ಫೇಲ್ ಆಗಿರೋ ಕಾರಣ ಇವತ್ತು ಇಡಿ ಇಂಟರ್ಫರೆನ್ಸ್ ಆಗಿರೋ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕಂದೇಳಿ ಅವತ್ತು ಒತ್ತಾಯ ಮಾಡಿ, ಇವತ್ತು ಕೂಡ ಒತ್ತಾಯ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ರಾಮುಲು ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.